ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಅಜೇತಾ ರುಚಿ ಮನೆ. ಇವತ್ತಿನ ವಿಡಿಯೋದಲ್ಲಿ ನಾವು ಮದುವೆ ಮನೇಲಿ ಮಾಡೋ ಇನ್ಸ್ಟೆಂಟ್ ಮ್ಯಾಂಗೋ ಪಿಕಲ್ ಹೇಗೆ ಪ್ರಿಪೇರ್ ಮಾಡೋದು ಅಂತ ನೋಡೋಣ ಬನ್ನಿ. ಯೂಶಲಿ ಪಿಕಲ್ ರೆಡಿ ಮಾಡೋಕೆ ತುಂಬಾ ದಿನ ಬೇಕು, ಆದ್ರೆ ಈ ಮೆಥಡ್ ನಲ್ಲಿ ಮಾಡಿದ್ರೆ ದಿಢೀರ್ ಅಂತ ಪ್ರಿಪೇರ್ ಮಾಡ್ಕೋಬಹುದು. ಇದು ಮೊಸರನ್ನಕ್ಕೆ, ಬಿಸಿ ಅನ್ನ ತುಪ್ಪಕ್ಕೆ, ರೊಟ್ಟಿ ಜೊತೆ, ಚಪಾತಿ ಜೊತೆ ತುಂಬಾ ಟೇಸ್ಟಿಯಾಗಿರುತ್ತೆ. ನಾನಿಲ್ಲಿ ಒಂದೇ ಒಂದು ಮ್ಯಾಂಗೋ ತಗೊಂಡಿದ್ದೀನಿ, ಯಾಕಂದ್ರೆ ತುಂಬಾ ದಿನ ಇಡಕ್ಕಾಗಲ್ಲ. ಒಂದು 10 to 15 ಡೇಸ್ ಇಟ್ಕೋಬಹುದು ಅಷ್ಟೇ. ಮ್ಯಾಂಗೋ ಸೀಸನ್ ಮುಗಿಯಕ್ ಮುಂಚೆ ಈ ರೆಸಿಪಿ ಖಂಡಿತ ಟ್ರೈ ಮಾಡಿ. ಈ ತರ ಚಿಕ್ಕದಾಗಿ ಕಟ್ ಮಾಡ್ಕೋಬೇಕು. ಕಟ್ ಮಾಡಕ್ ಮುಂಚೆ ನೀಟಾಗಿ ವಾಶ್ ಮಾಡಿ ನೀರ್ ಇಲ್ದಿರೋ ತರ ಡ್ರೈ ಮಾಡ್ಕೊಳ್ಳಿ, ಇಲ್ಲಾಂದ್ರೆ ಬೇಗ ಹಾಳಾಗ್ಬಿಡುತ್ತೆ. ನಾನೀಗ ಒಂದು ಬೌಲ್ ತಗೊಂಡಿದ್ದೀನಿ. ಆ ಬೌಲ್ಗೆ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರೋ ಮ್ಯಾಂಗೋ ಹಾಕೋತಾ ಇದ್ದೀನಿ. ಇದು ಹಾಕೊಂಡಾದ್ಮೇಲೆ 2 ಟೇಬಲ್ ಸ್ಪೂನು ಸಾಲ್ಟ್ ಹಾಕೋಬೇಕು. ಇದು ಹಾಕೊಂಡ್ಮೇಲೆ ನಾನು ಲಾಸ್ಟ್ ವಿಡಿಯೋದಲ್ಲಿ ತೋರಿಸಿದೀನಿ ಹೇಗೆ ರೆಡ್ ಚಿಲ್ಲಿ ಪೌಡರು ಮತ್ತೆ ಮೆಂತ್ಯ ಸಾಸಿವೆ ಪುಡಿ ಹೇಗೆ ಮಾಡಬೇಕು ಅಂತ. ಅದು ಜಾಸ್ತಿನೇ ಮಾಡಿಟ್ಕೊಂಡಿದ್ರೆ ಅದನ್ನೇ ಹಾಕ್ತಾ ಇದ್ದೀನಿ. ಇಲ್ಲಿ ನಾನು 1.5 ಸ್ಪೂನ್ ರೆಡ್ ಚಿಲ್ಲಿ ಪೌಡರ್ ಹಾಕೋತಾ ಇದ್ದೀನಿ. 1 ಸ್ಪೂನ್ ಸಾಸಿವೆ ಮೆಂತ್ಯ ಪುಡಿ ಹಾಕೋತಾ ಇದ್ದೀನಿ. ಇದು ಹಾಕೊಂಡ್ಮೇಲೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೀವು ಇದನ್ನ 15 ಡೇಸ್ ಫ್ರಿಜ್ಜಲ್ಲಿ ಇಟ್ಕೋಬಹುದು ಅಷ್ಟೇ. ಈಗ ಒಗ್ಗರಣೆ ಹಾಕೋಬೇಕು. 2 ಟೇಬಲ್ ಸ್ಪೂನ್ ಎಣ್ಣೆ ತಗೊಂಡಿದ್ದೀನಿ. 1 ಟೇಬಲ್ ಸ್ಪೂನ್ ಸಾಸಿವೆ. ಇದು ಚೆನ್ನಾಗಿ ಸಿಡಿಬೇಕು. ಸಿಡ್ದಾದ್ಮೇಲೆ ಸ್ವಲ್ಪ ಹಿಂಗ್ ಹಾಕೋಬೇಕು. ಹಿಂಗ್ ಹಾಕೊಂಡಾದ್ಮೇಲೆ ಕರ್ಬೇವಿನ ಸೊಪ್ಪು ಹಾಕೋತಾ ಇದ್ದೀನಿ. ನೀವು ಬೇಕಂದ್ರೆ ಬೆಳ್ಳುಳ್ಳಿನೂ ಹಾಕೋಬಹುದು. ನೋಡಿ, ಈಗ ಒಗ್ಗರಣೆ ರೆಡಿ ಇದೆ. ಇದ್ರ ಮೇಲೆ ಹಾಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈ ತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡು ಇದನ್ನ ಜಾಡಿಲೂ ಪ್ರಿಸರ್ವ್ ಮಾಡ್ಬೋದು. ವಾವ್, ನೋಡಿ ಮ್ಯಾಂಗೋ ಪಿಕಲ್ ರೆಡಿ ಆಗಿದೆ. ನೀವು 10 ಮಿನಿಟ್ಸ್ ಅಲ್ಲಿ ರೆಡಿ ಮಾಡ್ಕೋಬಹುದು. ಇದಕ್ಕೆ ಶುಗರ್ ಹಾಕೋಬೇಕು. 2 ಸ್ಪೂನ್ ಇಲ್ಲಾಂದ್ರೆ 1 ಸ್ಪೂನ್ ಹಾಕೋಬಹುದು. ಬಿಕಾಸ್ ಹುಳಿ ಇರುತ್ತೆ ಮ್ಯಾಂಗೋ, ಅದಕ್ಕೆ 1 ಸ್ಪೂನ್ ಶುಗರ್ ಹಾಕೊಳ್ಳಿ. ಇದನ್ನ 10 ಮಿನಿಟ್ಸ್ ಅಲ್ಲಿ ರೆಡಿ ಮಾಡ್ಕೋಬಹುದು. ಈ ರೆಸಿಪಿ ಇಷ್ಟ ಆದ್ರೆ ನೀವು ಮನೇಲಿ ಖಂಡಿತ ಟ್ರೈ ಮಾಡಿ. ನೋಡಿ, ಈಗ ನಾನು ಗ್ಲಾಸ್ ಕಂಟೈನರ್ ತಗೊಂಡಿದ್ದೀನಿ, ಅದಕ್ಕೆ ಟ್ರಾನ್ಸ್ಫರ್ ಮಾಡಬೇಕು. ಪ್ಲಾಸ್ಟಿಕ್ ಖಂಡಿತ ಯೂಸ್ ಮಾಡಬೇಡಿ. ಇದು ಸೋರ್ ಇರೋದ್ರಿಂದ ಪ್ಲಾಸ್ಟಿಕ್ ಜೊತೆ ರಿಯಾಕ್ಟ್ ಆಗುತ್ತೆ. ನೀವು ಟ್ರೈ ಮಾಡಿ ನಂಗೆ ಕಮೆಂಟ್ ಮಾಡಿ ಹೇಳಿ ಹೇಗೆ ಬಂದಿದೆ ಅಂತ. ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ ಯು.